ನಿಮ್ಮ ಮೊಬೈಲ್ ಡಾಟಾನೂ ಕೂಡ ಸಾಯಂಕಾಲದ ಒಳಗಡೆನೆ 1.5 GB ಆಗಿರಲಿ ಅಥವಾ 2 GB ಆಗಿರಲಿ ಸಾಯಂಕಾಲದ ಒಳಗಡೆ ಮುಗಿದೋಗ್ಬಿಡುತ್ತೆ. ನೀವು ಜಾಸ್ತಿ ಯೂಸ್ ಮಾಡದೇ ಇದ್ರೂ ಕೂಡ ಸ್ವಲ್ಪ ಅರ್ಧ ಗಂಟೆ ಅಥವಾ 45 ಮಿನಿಟ್ಸು ಈ ರೀತಿ ನೀವು ಯೂಸ್ ಮಾಡಿರ್ತಾರೆ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಬಿಟ್ಟು ಯಾವುದೇ ಅಪ್ಲಿಕೇಶನ್ ಆಗಿರಲಿ, ಫೇಸ್ಬುಕ್ ಆಗಿರಲಿ, ಇನ್ಸ್ಟಾ ಆಗಿರಲಿ ಅಥವಾ ಯೂಟ್ಯೂಬ್ ಆಗಿರಲಿ ಅಥವಾ ಟ್ವಿಟರ್ ಆಗಿರಲಿ, ರೈಟ್. ಸೊ ಇದರಲ್ಲಿ ಓಪನ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಸಾಯಂಕಾಲದ ಒಳಗಡೆ 1.5 GB ಇತ್ತೀಚಿನ ದಿನಗಳಲ್ಲಿ ಇದು ಇನ್ನು ಜಾಸ್ತಿ ಕಂಪ್ಲೇಂಟ್ಗಳನ್ನ ಕೇಳ್ತಾ ಇದ್ದೀನಿ, ಮುಗ್ದೋಗ್ತಾ ಇದೆ ಅಂದ್ಬಿಟ್ಟು. ಸೊ ಅದಕ್ಕೆ ಕಾರಣ ಏನು ಅಂತಂದರೆ ಇದಕ್ಕೆ ಒಂದು ಸೆಟ್ಟಿಂಗ್ಸ್ ಇದೆ. ಅಪ್ಲಿಕೇಶನ್ಸ್ಗಳಲ್ಲಿ ಒಂದು ಸೆಟ್ಟಿಂಗ್ಸನ್ನು ಮಾಡಬೇಕಾಗುತ್ತೆ. ಏನಕ್ಕಂದರೆ ಅಪ್ಲಿಕೇಶನ್ ನೀವು ಓಪನ್ ಮಾಡ್ತಿದ್ದಂಗೆ ಎಲ್ಲ ಒಂದು ವೀಡಿಯೋಸ್ಗಳು ಏನಿರುತ್ತೆ ಅಪ್ಲಿಕೇಶನ್ಸ್ಗಳಲ್ಲಿ ಅಥವಾ ಹೈ ಕ್ವಾಲಿಟಿ ವೀಡಿಯೋಸ್ಗಳು ಆಟೋ ಪ್ಲೇಯಲ್ಲಿರುತ್ತೆ. ಸೊ ಅದನ್ನು ಸೆಟ್ಟಿಂಗ್ಸ್ ಮಾಡಿಬಿಟ್ಟು ಆಫ್ ಮಾಡಬೇಕು. ನೀವು ಯಾವ ಮೇಲೆ ಕ್ಲಿಕ್ ಮಾಡ್ತೀರಾ ಅವಾಗ ಮಾತ್ರ ಪ್ಲೇ ಆಗಬೇಕು. ಸ್ಪೆಷಲಿ ಇನ್ಸ್ಟಾಗ್ರಾಮಲ್ಲಾಗಿರಲಿ, ಟ್ವಿಟರಲ್ಲಾಗಿರಲಿ, ಫೇಸ್ಬುಕ್ಕಲ್ಲಾಗಿರಲಿ ಆಟೋ ಪ್ಲೇ ಆಗ್ತಾ ಇರುತ್ತೆ, ರೈಟ್. ಸೊ ಅದನ್ನು ಯಾವ ರೀತಿ ಸೆಟ್ಟಿಂಗ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ರೀತಿ ಸೆಟ್ಟಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ಎಲ್ಲಿವರೆಗೂ ಅದ್ರ ಮೇಲೆ ಕ್ಲಿಕ್ ಮಾಡಲ್ವೋ ಅಲ್ಲಿವರೆಗೂ ವಿಡಿಯೋ ಪ್ಲೇ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಡಾಟಾನ ನೀವು ಸೇವ್ ಮಾಡ್ಬೋದು. ಡಾಟಾ ಖರ್ಚಾಗೋದಿಲ್ಲ ಜಾಸ್ತಿ, ರೈಟ್. ಇವನ್ನ ಫೋಟೋ ಆಗಿರಲಿ ಯಾವುದೇ ಆಗಿರಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋವರೆಗೂ ಏನಿದೆ ಅದು ಹೈ ಕ್ವಾಲಿಟಿಯಲ್ಲಿ ಡೌನ್ಲೋಡ್ ಆಗೋದಿಲ್ಲ, ಹೈ ಕ್ವಾಲಿಟಿಯಲ್ಲಿ ಓಪನ್ ಆಗೋದಿಲ್ಲ ಕ್ಲಿಕ್ ಮಾಡೋವರೆಗೆ. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ಡಾಟಾನ ಸೇವ್ ಆಗುತ್ತೆ. ಬನ್ನಿ ನೋಡೋಣ ನೀವು ಯಾವ ರೀತಿ ಅದನ್ನು ಸೆಟ್ಟಿಂಗ್ಸನ್ನು ಮಾಡ್ಬೋದು ಅಂದ್ಬಿಟ್ಟು. ಎಲ್ಲ ಅಪ್ಲಿಕೇಶನ್ಗಳಲ್ಲೂ ಈ ಸೆಟ್ಟಿಂಗ್ ಇರುತ್ತೆ. ನಾನಿವಾಗ ಆ್ಯಕ್ಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಅಂದರೆ ಟ್ವಿಟರಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಫೇಸ್ಬುಕ್ ಆಗಿರಲಿ, ಇನ್ಸ್ಟಾ ಆಗಿರಲಿ ಎಲ್ಲ ಅಪ್ಲಿಕೇಶನ್ಸ್ಗಳಲ್ಲೂ ಈ ಒಂದು ಸೆಟ್ಟಿಂಗ್ಸ್ ಇರುತ್ತೆ. ನೀವು ಅದನ್ನು ಸೆಟ್ಟಿಂಗ್ನ ಮಾಡ್ಬೋದು ಗೈಸ್. ಓಕೆ, ಸೊ ಬನ್ನಿ ನೋಡೋಣ ಯಾವ ರೀತಿ ಸೆಟ್ಟಿಂಗ್ ಮಾಡೋದನ್ನು. ಸೊ ಗೈಸ್ ಇಲ್ಲೇನಿದೆ, ನಾನು ಎಕ್ಸಾಂಪಲ್ ಆಗಿ ಆ್ಯಕ್ಸನ್ನು ಓಪನ್ ಮಾಡ್ಕೊಂಡಿದ್ದೀನಿ ಅಪ್ಲಿಕೇಶನಲ್ಲಿ. ಸೊ ಏನಂದರೆ ನೋಡಿ ವಿಡಿಯೋ ಆಟೋ ಪ್ಲೇ ಆಗ್ತಾ ಇದೆ. ಸೊ ನಾನು ಹಾಗೆ ಸ್ಕ್ರೋಲ್ ಮಾಡ್ತಾ ಹೋದ್ರೇ ಕೆಳಗಡೆ ಯಾವುದೋ ಫೋಟೋ ಬರಲಿ ಆಟೋಮೆಟಿಕ್ ಓಪನ್ ಆಗುತ್ತೆ. ನೋಡಿ ಆಟೋ ಪ್ಲೇ ಆಗೋಯ್ತು ವಿಡಿಯೋ. ನಾನು ಕ್ಲಿಕ್ಕೇ ಮಾಡಿಲ್ಲ, ಅದು ಆಟೋ ಪ್ಲೇ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ವಿಡಿಯೋಗಳು ಆಟೋ ಪ್ಲೇ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನಾನು ಕ್ಲಿಕ್ ಮಾಡದೇ ಇದ್ದರೂ ಕೂಡ ಏನಿದೆ ವಿಡಿಯೋಗಳು ಇದರಲ್ಲಿ ಆಟೋ ಪ್ಲೇ ಆಗೋಕ್ಕೆ ನೋಡಿ, ಇಲ್ಲಿ ಆಟೋ ಪ್ಲೇ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು, ರೈಟ್. ಸೊ ಇದರಿಂದ ಏನಾಗುತ್ತೆ ಅಂದರೆ ಡೇಟಾ ವೇಸ್ಟ್ ಆಗಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಜಸ್ಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಸೆಟ್ಟಿಂಗ್ ಆ್ಯಂಡ್ ಪ್ರೈವಸಿ ಅಂತ ಇರುತ್ತೆ. ಸೊ ಎಲ್ಲ ಅಪ್ಲಿಕೇಶನ್ಸ್ಗಳಲ್ಲೂ ಇರುತ್ತೆ ಸೆಟ್ಟಿಂಗ್ ಆ್ಯಂಡ್ ಪ್ರೈವಸಿ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಅಕೌಂಟ್ ಅಂತ ಬರುತ್ತೆ, ರೈಟ್. ಸೊ ಅಕೌಂಟ್ ಇನ್ಫಾರ್ಮೇಷನ್, ಅಕೌಂಟ್ ಎಲ್ಲ ಇದರಲ್ಲಿ ಬರುತ್ತೆ. ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ ನೀವು ಕೆಳಗಡೆಗೆ ಇಲ್ಲಿ ಲಾಸ್ಟ್ ನೋಡಿ ಆಕ್ಸೆಸಿಬಿಲಿಟಿ, ಡಿಸ್ಪ್ಲೇ ಆ್ಯಂಡ್ ಲ್ಯಾಂಗ್ವೇಜ್. ಸೊ ಈ ಒಂದು ಆಪ್ಷನ್ಸ್ ಏನಿರುತ್ತೆ ಎಲ್ಲ ಅಪ್ಲಿಕೇಶನ್ಸ್ಗಳಲ್ಲೂ ನೀವು ಸಿಗ್ಬೋದು, ರೈಟ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರಲ್ಲಿ ಕ್ಲಿಕ್ ಮಾಡ್ತಿದ್ದಂಗೆ ನೋಡಿ ಆಕ್ಸೆಸಿಬಿಲಿಟಿ, ಡಿಸ್ಪ್ಲೇ, ಲ್ಯಾಂಗ್ವೇಜ್, ಡಾಟಾ ಯೂಸ್ ಅಂತ ಇರುತ್ತೆ. ಸೊ ನೀವು ಪರ್ಟಿಕ್ಯುಲರ್ಲಿ ಯಾವುದೇ ಬೇರೆ ಅಪ್ಲಿಕೇಶನಲ್ಲೂ ನೀವು ಇದನ್ನು ಆಪ್ಷನ್ ಹುಡುಕಬೇಕು ಅಂತಂದರೆ ಡಾಟಾ ಯೂಸಸ್ ಅಂತ ಏನಿರುತ್ತೆ ಅದನ್ನು ನೀವು ಸೆಟ್ಟಿಂಗ್ಸಲ್ಲಿ ಹೋಗಿ ಸರ್ಚ್ ಮಾಡಿ ಡೈರೆಕ್ಟಾಗಿ ನಿಮಗೆ ಬರುತ್ತೆ, ರೈಟ್. ಇಲ್ಲ ಅಂತಂದರೆ ಆಕ್ಸೆಸಿಬಿಲಿಟಿಯಲ್ಲಿ ಹೋಗ್ಬಿಟ್ಟು ಇದರಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ. ಕೆಲವೊಂದು ಅಪ್ಲಿಕೇಶನ್ಗಳಲ್ಲಿ ಡಿಫ್ರೆಂಟ್ ಸೆಟ್ಟಿಂಗ್ಸ್ ಇರುತ್ತೆ ಸೇಮ್, ಬಟ್ ನೀವು ಯೂಸ್ ಮಾಡಬೇಕಾಗಿರೋದು ಏನು ಅಂತಂದರೆ ಡಾಟಾ ಯೂಸ್. ಸೊ ಡಾಟಾ ಯೂಸ್ ಆಪ್ಷನ್ನ ಹುಡುಕಿದ್ರೆ ಅದು ನಿಮಗೆ ಸಿಕ್ಬಿಡುತ್ತೆ. ಸೊ ಇಲ್ಲಿ ಏನಂದರೆ ಡಾಟಾ ಯೂಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಡಾಟಾ ಯೂಸ್ ಮೇಲೆ ಕ್ಲಿಕ್ ಮಾಡಿದಂಗೆ ನಮಗೆ ಇಲ್ಲಿ ಸುಮಾರು ಆಪ್ಷನ್ಸ್ಗಳು ಕಾಣುತ್ತೆ. ಸೊ ಇದರಲ್ಲಿ ಏನೈತೆ ಅಂದರೆ ಡಾಟಾ ಸೇವರ್ ಅಂತ ಇದೆ. ಸೊ ಡಾಟಾ ಸೇವರ್ ಅಂತ ಏನಂತಂದರೆ ಇಲ್ಲಿ ನೋಡ್ಬೋದು ಇಮೇಜ್ ಹೈ ಕ್ವಾಲಿಟಿ, ಸೆಲೆಕ್ಟ್ ವೆನ್ ಯು ಹೈ ಕ್ವಾಲಿಟಿ ಇಮೇಜ್ 4K ಶುಡ್ ಲೋಡ್ ಆಟೋಮೆಟಿಕ್ಲಿ. ಸೊ ಇಲ್ಲಿ ನೋಡಿ ಇಮೇಜ್ ಆಟೋಮೆಟಿಕ್ಲಿ ವೈಫೈ ಇದೆ, ವಿಡಿಯೋ ಹೈ ಕ್ವಾಲಿಟಿ ವೈಫೈ ಇದೆ, ಆಮೇಲೆ ವಿಡಿಯೋ ಆಟೋ ಪ್ಲೇ ಏನಿದೆ ಮೊಬೈಲ್ ಡಾಟಾ ಪ್ಲಸ್ ವೈಫೈ ಇದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಮೊಬೈಲ್ ಡಾಟಾ ವೈಫೈ ಇಲ್ಲದೇ ಇದ್ದರೂ ಕೂಡ ಏನಿದೆ ಮೊಬೈಲ್ ಡೇಟಾ ಮೇಲೆ ಯೂಸ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ರೈಟ್. ನೀವೇನು ಮಾಡಬೇಕು ಅಂತಂದರೆ ಜಸ್ಟು ಸ್ಪೆಷಲಿ ಇನ್ ಎಕ್ಸಲ್ಲಿ ನೀವು ಎಕ್ಸಲ್ಲಿ ಯೂಸ್ ಮಾಡ್ತಾಯಿದ್ರೆ ಇಲ್ಲಿ ಡಾಟಾ ಸೇವರ್ ಅಂತೇನಿದೆ ಆಫ್ ಇದೆ, ಇದನ್ನು ಆನ್ ಮಾಡಿ. ದ್ಯಾಟ್ಸ್ ಇಟ್. ಸೊ ಇದನ್ನು ಆನ್ ಮಾಡಿಬಿಟ್ರೆ ಮುಗಿದೋಯ್ತು. ಮೂರು ನೋಡಿ ಆಟೋಮೆಟಿಕ್ ಆಫ್ ಆಗೋಯ್ತು. ಸೊ ಇವಾಗ ಏನಂತಂದರೆ ನೀವು ಎಲ್ಲಿವರೆಗೂ ನೀವು ಅದರ ಮೇಲೆ ಕ್ಲಿಕ್ ಮಾಡೋದಿಲ್ಲವೋ ಅಲ್ಲಿವರೆಗೂ ಅದು ವಿಡಿಯೋ ಪ್ಲೇ ಆಗೋದಿಲ್ಲ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಡಾಟಾ ಸೇವ್ ಆಗುತ್ತೆ, ರೈಟ್. ಸೊ ಇವಾಗ ತಿರ್ಗಾ ಬ್ಯಾಕಲ್ಲಿ ಹೋಗೋಣ. ಬ್ಯಾಕ್ ಹೋಗ್ಬಿಟ್ಟು ಪೇಜಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ ಈ ಒಂದು ವಿಡಿಯೋ ಏನಿತ್ತು ಮೊದಲು ಆಟೋ ಪ್ಲೇ ಆಗ್ತಾಯಿತ್ತು. ಇವಾಗ ನಾನು ಅಲ್ಲೇ ನಿಂತಿದ್ದೀನಿ, ಬಟ್ ಆದರೂ ಪ್ಲೇ ಆಗ್ತಾಯಿಲ್ಲ. ಎಲ್ಲಿವರೆಗೂ ನಾನು ಕ್ಲಿಕ್ ಮಾಡಲ್ವೋ ಅಲ್ಲಿವರೆಗೂ ಅದು ಪ್ಲೇ ಆಗೋದಿಲ್ಲ, ರೈಟ್. ಸೊ ಇನ್ನೂ ಬೇರೆ ಬೇರೆ ವಿಡಿಯೋಗಳನ್ನ ತೋರಿಸ್ತೀನಿ ನೋಡಿ ಈ ವಿಡಿಯೋದು. ಸೊ ಈ ವಿಡಿಯೋನೂ ಪ್ಲೇ ಆಗ್ತಾಯಿಲ್ಲ, ಯಾಕಂದರೆ ಇದು ಆಟೋ ಪ್ಲೇನ ನಾನು ಆಫ್ ಮಾಡಿದ್ದೀನಿ, ರೈಟ್. ಸೊ ಫಾರ್ ಎಕ್ಸಾಂಪಲ್ ನಾನು ಇದನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಪ್ಲೇ ಆಗೋಕ್ಕೆ ಸ್ಟಾರ್ಟ್ ಆಯಿತು ನೋಡಿ. ಅದ್ರ ಮೇಲೆ ನಾನು ಇವಾಗ ಕ್ಲಿಕ್ ಮಾಡಿದೆ, ಆಗ ಮಾತ್ರ ಪ್ಲೇ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಮಾತ್ರ ನನ್ನ ಡೇಟಾ ಇನ್ನೂ ಕನ್ಸ್ಯೂಮ್ ಆಗುತ್ತೆ. ಇಲ್ಲ ಅಂತಂದರೆ ನಾನು ಸ್ಕ್ರೋಲ್ ಮಾಡ್ತಾ ಇದ್ರೂ ಕೂಡ ಅದರಲ್ಲಿ ಡಾಟಾ ಆಟೋಮೆಟಿಕ್ಕಾಗಿ ಇವಾಗ ನೋಡಿ ನಾನು ಸ್ಕ್ರೋಲ್ ಮಾಡಿದೆ, ಇವು ಪ್ಲೇ ಆಗ್ತಾಯಿಲ್ಲ ಆಟೋಮೆಟಿಕ್ಕಾಗಿ. ನಾನು ಎಲ್ಲಿವರೆಗೂ ಅದ್ರ ಮೇಲೆ ಕ್ಲಿಕ್ ಮಾಡಲ್ವೋ ಅಲ್ಲಿವರೆಗೂ ಅದು ಪ್ಲೇ ಆಗೋದಿಲ್ಲ, ರೈಟ್. ಅದು ಕ್ಲಿಕ್ ಮಾಡಿದರೆ ಮಾತ್ರ ಏನದು ಪ್ಲೇ ಆಗುತ್ತೆ, ರೈಟ್. ಸೊ ಈ ರೀತಿಯಾಗಿ, ರೈಟ್. ಸೊ ಈ ರೀತಿಯಾಗಿ ಇದರಿಂದ ಏನಾಗುತ್ತದೆ ಅಂದರೆ ನಿಮ್ಮ ಒಂದು ಡಾಟಾ ಏನಿದೆ ಸೇವ್ ಆಗುತ್ತೆ. ಸೊ ಹಾಗಾಗಿ ನಿಮಗೇನಿದೆ ಅಂತಂದರೆ
ನಿಮ್ಮ ಒಂದು ಡೇಟಾ ಏನಿರುತ್ತೆ ಬ್ಯಾಕ್ಗ್ರೌಂಡಲ್ಲಿ ಯೂಸ್ ಆಗೋದು ತುಂಬ ಕಡಿಮೆ ಆಗುತ್ತೆ. ಈ ಸೆಟ್ಟಿಂಗ್ಸನ್ನು ಮಾಡ್ಕೊಳ್ಳಿ. ಎಕ್ಸ್ ಆಗಿರಲಿ ಅಥವಾ ಇನ್ನಿತರೆ ಯಾವುದೇ ಅಪ್ಲಿಕೇಶನ್ಸ್ ಆಗಿರಲಿ, ಸೊ ಅದರಲ್ಲಿ ಹೋಗ್ಬಿಟ್ಟು ಏನಿದೆ ಅಂತಂದರೆ ನೀವು ಈ ಸೆಟ್ಟಿಂಗ್ಸ್ ಆನ್ ಮಾಡಿಕೊಂಡ್ರೆ ನಿಮ್ಮ ಒಂದು ಕಂಪ್ಲೀಟ್ ಏನಿದೆ ಡೇಟಾನ ಸೇವ್ನ ಮಾಡ್ಬೋದು ಗೈಸ್. ಓಕೆ, ಸೊ ಐ ಹೋಪ್ ಈ ಒಂದು ಚಿಕ್ಕ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ದಿ ಚಾನಲ್. ಮತ್ತೆ ಒಂದು ಯೂಸ್ಫುಲ್ ಇದ್ದೋರಿಗೆ ಅಲ್ಲಿ ಟೇಕ್ ಕೇರ್, ಬಾಯ್.